ಸ್ಕಂದಮಾತೆ ಹಿಂದೂ ಧರ್ಮದ ಒಂದು ಮಹತ್ತರ ದೇವಿ. ಪಾರ್ವತಿಯ ಮತ್ತೊಂದು ಹೆಸರು ಸ್ಕಂದಮಾತೆ. ಸ್ಕಂದಮಾತೆ ಎಂದರೆ ಸ್ಕಂದನ ತಾಯಿ ಎಂದು ಅರ್ಥ. ದೇವಿ ಸ್ಕಂದಮಾತೆಯನ್ನು ಶಕ್ತಿಯ ಐಕೋನವಾಗಿ ಆರಾಧಿಸುತ್ತಾರೆ. ಅವಳನ್ನು ಪೂಜಿಸುವುದರಿಂದ ಶಕ್ತಿಯೊಂದಿಗೆ ಶಾಂತಿಯನ್ನು, ಧೈರ್ಯವನ್ನು ಮತ್ತು ತೃಪ್ತಿಯನ್ನು ಪಡೆಯಬಹುದು. ದೇವಿ ಸ್ಕಂದಮಾತೆಯ ಕಥೆ. ಸ್ಕಂದಮಾತೆಯ ಪೂಜೆಯು ವಿಶೇಷವಾಗಿ ನವರಾತ್ರಿಯ ವೇಳೆ ನಡೆಯುತ್ತದೆ. ಇಲ್ಲಿರುವ ಸ್ಕಂದಮಾತೆಯ ಕಥೆಯನ್ನು ಅರ್ಥಮಾಡಿಕೊಳ್ಳಲು ನಮಗೆ ಈಕೆಯ ಸಂಬಂಧವನ್ನು ದೇವಿ ಪಾರ್ವತಿಯ ಮತ್ತು ಕಾರ್ತಿಕೇಯನ ಜೀವನದಿಂದ ತಿಳಿದುಕೊಳ್ಳಬೇಕು. ಪಾರ್ವತಿ ದೇವಿಯ ತಪಸ್ಸು ಮತ್ತು ಸ್ಕಂದನ ಜನ್ಮ. ತಾರಕಾಸುರನು ಬ್ರಹ್ಮನಿಂದ ವರವನ್ನು ಪಡೆದು ದೇವತೆಗಳಿಗೂ ಹಾಗೂ ಮಾನವರಿಗೂ ತೊಂದರೆ ಕೊಡುತ್ತಿದ್ದ. ತಾರಕಾಸುರನು ಶಕ್ತಿಯನ್ನು ಪಡೆದು ಯಾರೂ ತಾನನ್ನು ಸೋಲಿಸಲು ಸಾಧ್ಯವಿಲ್ಲದಂತೆ ಶಕ್ತಿಯುತನಾಗಿದ್ದನು. ತಾರಕಾಸುರನನ್ನು ಸೋಲಿಸಲು ಮಹಾದೇವನ ಮಗನಾದ ಸ್ಕಂದನ ಜನ್ಮ ಅಗತ್ಯವಿತ್ತು. ದೇವಿಯು ಸಕಲ ಶಕ್ತಿಯನ್ನು ತಪಸ್ಸಿನಲ್ಲಿ ವಿನಿಯೋಗಿಸಿದಳು. ಶಿವನ ಮತ್ತು ಪಾರ್ವತಿಯ ಸಂಯೋಗದಿಂದ ಸ್ಕಂದ ದೇವನ ಕಾರ್ತಿಕೇಯ ಜನನವಾಯಿತು. ಸ್ಕಂದ ದೇವನು ಜನಿಸಿದ ಬಳಿಕ ಅವನ ತಾಯಿ ಪಾರ್ವತಿ ಸ್ಕಂದನ ತಾಯಿ ಎಂಬ ಹೆಸರಿನಿಂದ ಸ್ಕಂದಮಾತೆ ಎಂದು ಪ್ರಸಿದ್ಧವಾಯಿತು. ತಾರಕಾಸುರನು ದೇವತೆಗಳಿಗೆ ಕಷ್ಟ ನೀಡುತ್ತಿದ್ದ ತಾರಕಾಸುರನನ್ನು ಸ್ಕಂದ ದೇವನು ನಾಶ ಮಾಡಿದನು. ಸ್ಕಂದನು ಈ ಲೋಕಕ್ಕೆ ಶಾಂತಿ ತರಲು ಪ್ರಮುಖ ಪಾತ್ರವಹಿಸಿದನು. ಸ್ಕಂದಮಾತೆಯ ರೂಪ. ಸ್ಕಂದಮಾತೆಯು ಶಿವನ ಪತ್ನಿಯಾದ ಪಾರ್ವತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಸ್ಕಂದಮಾತೆಯು ಸಾಮಾನ್ಯವಾಗಿ ಸಿಂಹ ಮೇಲೆ ಕುಳಿತಿರುವಂತೆಯೂ ತನ್ನ ಮಗನನ್ನು ಎದೆ ಒತ್ತಿಸಿಕೊಡಂತೆ ಕಾಣಿಸುತ್ತಾಳೆ. ಅವಳು 4 ಭುಜಗಳ ಸಹಿತ ಶಕ್ತಿ ರೂಪಿಣಿಯಾಗಿದೆ. ಸ್ಕಂದಮಾತೆಯು ಯಾವಾಗಲೂ ತನ್ನ ಮಗನ ರಕ್ಷಣೆಗೆ ಸಿದ್ಧವಾಗಿರುತ್ತಾಳೆ ಮತ್ತು ತನ್ನ ಆರಾಧಕರಿಗೆ ಕಷ್ಟಕಾಲದಲ್ಲಿ ರಕ್ಷಣೆ ನೀಡುತ್ತಾಳೆ. ಸ್ಕಂದಮಾತೆಯ ಮಹತ್ವ. ದೇವಿ ಸ್ಕಂದಮಾತೆಯ ಆರಾಧನೆ ಜೀವನದಲ್ಲಿ ಎಲ್ಲಾ ಬಾಧೆಗಳಿಂದ ಹೊರಬರುವ ಶಕ್ತಿಯನ್ನು ನೀಡುತ್ತದೆ. ತನ್ನ ಆರಾಧಕರಿಗೆ ಸತ್ಯ, ಶಾಂತಿ, ಧೈರ್ಯ ಮತ್ತು ನಿಷ್ಠೆ ತುಂಬಿಸುವುದಾಗಿ ಪುರಾಣಗಳಲ್ಲಿದೆ. ಸ್ಕಂದಮಾತೆಯ ಭಕ್ತರು ನಿರಂತರವಾಗಿ ಯಶಸ್ವಿಯಾಗುತ್ತಾರೆ ಮತ್ತು ಎಲ್ಲ ಹಂತಗಳಲ್ಲಿ ಸಹಾಯವನ್ನು ಪಡೆಯುತ್ತಾರೆ. ಸ್ಕಂದಮಾತೆಯ ಪೂಜೆ ಮತ್ತು ಫಲ. ನವರಾತ್ರಿಯ ಸಮಯದಲ್ಲಿ 5ನೇ ದಿನದಂದು ದೇವಿ ಸ್ಕಂದಮಾತೆಯನ್ನು ಪೂಜಿಸುತ್ತಾರೆ. ಆಕೆಯ ಸ್ತುತಿ ಮಾಡಿದಾಗ ಆಕೆಯ ಆರಾಧಕರು ಸಕಲ ಕಷ್ಟಗಳಿಂದ ಪಾರಾಗಿ ಶ್ರೇಷ್ಠ ಜೀವನದತ್ತ ಸಾಗುತ್ತಾರೆ. ದೇವಿ ಸ್ಕಂದಮಾತೆಯನ್ನು ಭಕ್ತಿಯಿಂದ ಪೂಜಿಸುವವನು ಧೈರ್ಯಶಾಲಿಯಾಗುತ್ತಾನೆ. ಆಕೆ ತನ್ನ ಆರಾಧಕರಿಗೆ ಪಾಪಕ್ಷಯವನ್ನು ನೀಡುತ್ತಾಳೆ. ದೇವಿ ಸ್ಕಂದಮಾತೆಯನ್ನು ಆರಾಧಿಸಿದಾಗ ಆಕೆ ತಾಯಿಯಾಗಿ ತನ್ನ ಮಕ್ಕಳನ್ನು ಹೇಗೆ ರಕ್ಷಿಸುತ್ತಾಳೋ ಹಾಗೆಯೇ ತಾನು ಪೂಜಿಸಿರುವ ಭಕ್ತರನ್ನು ನಿರಂತರವಾಗಿ ರಕ್ಷಿಸುತ್ತಾಳೆ. ಅವಳ ದಯೆ ಮತ್ತು ಶಕ್ತಿಯಿಂದಲೇ ಭಕ್ತರು ಸುಖ ಸಂತೋಷದಿಂದ ಬದುಕಲು ಶಕ್ತರಾಗುತ್ತಾರೆ. ಸ್ಕಂದದೇವಿ ಪೂಜಾ ವಿಧಾನ. ಆಚಾರ ಮತ್ತು ಶುದ್ಧತೆ. ಪೂಜೆಗೆ ಮುಂಚೆ ಶುದ್ಧವಾಗಿ ಸ್ನಾನ ಮಾಡಿ ಮನೆಯಲ್ಲಿ ಸಕಲ ಶುದ್ಧತೆ ಮತ್ತು ಶ್ರದ್ಧೆಯಿಂದ ಪೂಜೆಯನ್ನು ಪ್ರಾರಂಭಿಸಬೇಕು. ಮೂರ್ತಿ ಅಥವಾ ಚಿತ್ರ. ಸ್ಕಂದದೇವಿಯ ಮೂರ್ತಿ ಅಥವಾ ಚಿತ್ರವನ್ನು ಪೂಜಾ ಮಂಟಪದಲ್ಲಿ ಇಟ್ಟುಕೊಳ್ಳಬೇಕು. ಪೂಜೆಗೆ ಅಗತ್ಯವಿರುವ ಗಂಧ, ಪುಷ್ಪ, ದೀಪ ಇತ್ಯಾದಿಗಳನ್ನು ಪೂಜಾ ಸ್ಥಳದಲ್ಲಿ ತಯಾರಿಸಬೇಕು. ಭಕ್ತರು ಮಂತ್ರಗಳನ್ನು ಜಪಿಸುತ್ತಾ ಸ್ಕಂದದೇವಿಯನ್ನು ಪೂಜಾ ಸ್ಥಳಕ್ಕೆ ಆಹ್ವಾನಿಸುತ್ತಾರೆ. ಸ್ಕಂದದೇವಿಗೆ ತಮ್ಮ ಶ್ರದ್ಧೆಯ ಪ್ರಕಾರ ನೈವೇದ್ಯಗಳನ್ನು ಸಮರ್ಪಿಸಬೇಕು. ವಿಶೇಷವಾಗಿ ಫಲ, ನೈವೇದ್ಯ, ಅಕ್ಕಿ ಪಾಯಸ ಇತ್ಯಾದಿಗಳನ್ನು ಅರ್ಪಿಸಬಹುದು. ಮಂತ್ರ ಪಠಣ. ಓಂ ಹ್ರೀಂ ಸ್ಕಂದಮಾತ್ರ್ಯೈ ನಮಃ. ಸ್ಕಂದದೇವಿ ಮಂತ್ರಗಳನ್ನು 108 ಬಾರಿ ಪಠಿಸಿ ಪೂಜೆಯನ್ನು ಮುಕ್ತಾಯ ಮಾಡಬೇಕು. ಪೂಜೆಯ ಅಂತ್ಯದಲ್ಲಿ ಮಂಗಳಾರತಿ ಮಾಡಿ ದೇವಿಗೆ ಕೃತಜ್ಞತೆ ಸಲ್ಲಿಸಬೇಕು. ಈ ಪೂಜೆಯ ಮೂಲಕ ಭಕ್ತರು ಕಷ್ಟಗಳನ್ನು ತೊಡೆದುಹಾಕಿ ಶಾಂತಿ ಮತ್ತು ನೆಮ್ಮದಿ ಪಡೆಯುತ್ತಾರೆ.